ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ಗೆ. ಆ್ಯಂಡ್ ಇವತ್ತು ಬಹಳಷ್ಟು ದಿನಗಳ ನಂತರ ಒಂದು ಹೊಸ ಸಿನಿಮಾದ ರಿವ್ಯೂದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಯಾವ ಸಿನಿಮಾ ಏನು ಕಥೆ ಎಲ್ಲ ಹೇಳ್ತೀನಿ. ಆದರೆ ಇನ್ನೂ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನವ್ಯ ಶೆಟ್ಟಿ ಯೂಟ್ಯೂಬ್ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾಕಂದರೆ ಇದೊಂದು ಹೊಸ ಕನ್ನಡ ಸಿನಿಮಾದ ಒಂದು ರಿವ್ಯೂ ಆಗಿರುತ್ತೆ. ಡೆಫಿನೆಟ್ಲಿ ನೀವೆಲ್ಲ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಕೂಡ ಮಾಡಿ. ಓಕೆನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಸಾಲಾಗಿ ಬರ್ತಾ ಇದೆ. ಸೊ ಯಾವ ಸಿನಿಮಾ ನೋಡೋದು, ಯಾವುದು ಬಿಡೋದು, ಇದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇದ್ರೆ ನೀವೇನು ಮಾಡಬೇಕು, ನನ್ನ ಯೂಟ್ಯೂಬ್ ಚಾನಲ್ನ ಆಗಾಗ ನೀವು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಸಿನಿಮಾ ನೋಡಿದ್ರೆ ಚೆನ್ನಾಗಿರುತ್ತೆ, ಯಾವುದು ಬೇಡ ಅಂತೆಲ್ಲ. ಬಟ್ ಕನ್ನಡದ ಒಳ್ಳೆ ಸಿನಿಮಾಗಳ ಬಗ್ಗೆ ಡೆಫಿನೆಟ್ಲಿ ನಾನು ರಿವ್ಯೂನ ಮಾಡ್ತೀನಿ. ಹಾಗಾಗಿ ಇವತ್ತು ಕೂಡ ನಾನೊಂದು ಸಿನಿಮಾ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ. ಈಗ ಆಲ್ರೆಡಿ ಹೇಳ್ಬಿಟ್ಟೆ ಒಳ್ಳೆ ಸಿನಿಮಾ ಅಂತ. ಯಾಕೆ ಹೇಳಿದೆ ಅಂತಂದ್ರೆ ಎಸ್, ಇಟ್ ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ. ಯಾಕೆ ಅಂದ್ರೆ ಸಿನಿಮಾ ನೋಡಿದ್ಮೇಲೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಈ ಸಿನಿಮಾ ಅನೌನ್ಸ್ ಆದಾಗಿಂದನೂ ಕೂಡ ಒಂದು ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡಿದೆ. ಮೊದಲೇದಾಗಿ ಟೈಟಲ್ ಇಂದಾನೆ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿತ್ತು. ಯಾಕಂದ್ರೆ ಈ ಸಿನಿಮಾದ ಟೈಟಲ್ಲೇ ಅಷ್ಟು ವಿಭಿನ್ನವಾಗಿದೆ. ಯಾಕಂದ್ರೆ ಪದಗಳಲ್ಲಿ ಇಲ್ಲ ಈ ಸಿನಿಮಾ ಟೈಟಲ್, ಕೇವಲ ಡಿಜಿಟ್ಸ್ ಅಂದ್ರೆ 45. ಎಸ್, ಇವತ್ತು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿರುವಂತ ಸಿನಿಮಾದ ರಿವ್ಯೂ ಬಂದು 45. ಇದರ ನಿರ್ದೇಶಕರು 15 ವರ್ಷಗಳ ಕಾಲದಿಂದ ಅಂದ್ರೆ 15 ವರ್ಷಗಳಿಂದ ಸತತವಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅದ್ಭುತವಾದಂಥ ಸಂಗೀತವನ್ನ ನೀಡ್ತಾ ಇರುವಂತಹ ದ ಮ್ಯಾಜಿಕಲ್ ಮ್ಯೂಸಿಕ್ ಕಂಪೋಸರ್ ಅರ್ಜುನ್ ಜನ್ಯ ಸರ್ ಅವರ ನಿರ್ದೇಶನ, ಚೊಚ್ಚಲ ನಿರ್ದೇಶನ ಈ ಸಿನಿಮಾಗೆ ಇದೆ ಅಂತಂದಾಗ, ಅರ್ಜುನ್ ಜನ್ಯ ಸರ್ನ ನಾವು ಸಿನಿಮಾದ ಸಂಗೀತದ ಮೂಲಕ ನಾವು ನೋಡಿದ್ದೀವಿ, ಅವರ ಕಾನ್ಸರ್ಟ್ಸ್ ಅಲ್ಲಿ ನೋಡಿದ್ದೀವಿ, ರಿಯಾಲಿಟಿ ಶೋಗಳಲ್ಲಿ ನೋಡಿದ್ದೀವಿ. ನಿರ್ದೇಶಕರಾಗಿ ಏನ್ ಮಾಡಬಹುದು ಅಂತ ಒಂದು ಕ್ಯೂರಿಯಾಸಿಟಿ ಅಲ್ಲಿ ಕ್ರಿಯೇಟ್ ಆಗಿತ್ತು. ಅದಾದ ನಂತರ ಇನ್ನಷ್ಟು ಈ ಸಿನಿಮಾಗೆ ವೇಟೇಜ್ ಹೆಚ್ಚಾಗಿದ್ದು ಯಾವಾಗ ಅಂದ್ರೆ ಈ ಸಿನಿಮಾದ ಕಾಸ್ಟಿಂಗ್, ಅಂದ್ರೆ ತಾರಾಗಣ ಯಾರ್ಯಾರು ಅಂತ ಗೊತ್ತಾದಾಗ್ಲೇ ವಾವ್, ಈ 3 ಕಾಂಬಿನೇಷನ್ ಅಂತ ಅನ್ಸಿತ್ತು. ಎಸ್, ನಮ್ಮ ನೆಚ್ಚಿನ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಅವರ ಜೊತೆಗೆ ದ ರಿಯಲ್ ಸ್ಟಾರ್ ಉಪಿ ಸರ್ ಹಾಗೂ ರಾಜ್ ಬಿ ಶೆಟ್ಟಿ ಸರ್. ಸೊ ಈ 3 ಜನರ ಕಾಂಬಿನೇಷನ್ ಫಾರ್ ದ ವೆರಿ ಫಸ್ಟ್ ಟೈಮ್ ಹೊಸದಾಗಿ, ಅಂಡ್ ಈ 3 ಜನ ಅಂಡ್ ಅರ್ಜುನ್ ಜನ್ಯ ಅವರ ಒಂದು ಕಾಂಬಿನೇಷನ್ ಏನ್ ಮಾಡಬಹುದು ಅನ್ನುವಂಥ ಕ್ಯೂರಿಯಾಸಿಟಿ ಮೇಲೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಇದೀಗ ನಿಮ್ಮ ಮುಂದೆ ಬಂದಿದೆ. ಈ ಸಿನಿಮಾನ ನೋಡ್ಬೇಕಾ, ನೋಡಬಾರ್ದಾ, ಏನ್ ಕತೆ ಹೇಳ್ತೀನಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಡೆಫಿನೆಟ್ಲಿ ಈ ಸಿನಿಮಾ ಬಗ್ಗೆ ಮತ್ತಷ್ಟು ಹೇಳಬೇಕು ಅಂತಂದ್ರೆ ಸಾಂಗ್ ಮುಖಾಂತರ ಇದು ತುಂಬಾನೇ ನನಗೆ ಇಷ್ಟ ಆಗಿತ್ತು. ಯಾವ ಸಾಂಗ್ ಅಂದ್ರೆ ಒಂದು ಪ್ರಮೋಷನಲ್ ಸಾಂಗ್ ಬರುತ್ತೆ, ಆಫ್ರೋ ಟಪಾಂಗ್ ಅಂತ. ಅಲ್ಲಿಂದಾನೇ ಇದು ಸಿಕ್ಕಾಪಟ್ಟೆ ಕ್ರೇಜಿ ಅಂತ ಅನಿಸ್ತು. ತುಂಬಾ ಯೂನಿಕ್ ಅನಿಸ್ತು. ಪ್ರೆಸೆಂಟೇಷನ್ ಇರ್ಬೋದು, 3 ಸ್ಟಾರ್ಗಳನ್ನ ತೋರಿಸಿರುವಂಥ ರೀತಿ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಇರ್ಬೋದು, ಆ ಮಕ್ಕಳ ಡ್ಯಾನ್ಸ್ ಎಸ್ಪೆಷಲಿ ವಾವ್ ಅಂತ ಅನ್ಸಿತ್ತು. ಸೊ ಅಲ್ಲಿಂದಾನೇ ನಾನು ಫಿಕ್ಸ್ ಆಗಿದ್ದೆ 45 ಸಿನಿಮಾ ನೋಡ್ಲೇಬೇಕು ಅಂತ. ಆ ನಂತರ ಎಷ್ಟೋ ಜನರಿಗೆ ಎಕ್ಸ್ಪೆಕ್ಟೇಷನ್ಸ್ ಡಬಲ್ ಟ್ರಿಪಲ್ ಅಂಡ್ ತುಂಬಾನೇ ಜಾಸ್ತಿ ಆಗಿದ್ದು ಯಾವಾಗ ಅಂತಂದ್ರೆ 45 ಸಿನಿಮಾದ ಟ್ರೈಲರ್ ಬಂದಾಗ. ವಾವ್, ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳಕ್ ಹೋಗೋಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಟ್ರೈಲರ್ ನೀವೆಲ್ಲ ನೋಡಿರ್ತೀರಾ. ಅಂಡ್ ಟ್ರೈಲರ್ ನೋಡಿನೇ ಬಹಳಷ್ಟು ಜನ ಸಿನಿಮಾನ ನೋಡೋದಕ್ಕೆ ಥಿಯೇಟರ್ ಕಡೆಗೂ ಕೂಡ ಹೋಗಿದ್ದೀರಾ ಅಂತ ನನಗೆ ಫಾರ್ ಶೋರ್ ಗೊತ್ತು. ಸೊ ಸಿನಿಮಾ ಟ್ರೈಲರ್ ಯಾವಾಗ ಬಂತೋ ಅಲ್ಲಿ ಒಂಚೂರು ಕೂಡ ಕಥೆನ ಎಲ್ಲೂ ಕೂಡ ಅರ್ಜುನ್ ಜನ್ಯ ಅವರು ಬಿಟ್ಕೊಡ್ಲಿಲ್ಲ. ಬಟ್ ಸಿನಿಮಾದ ಎಕ್ಸ್ಪೆಕ್ಟೇಷನ್ಸ್ ತುಂಬಾನೇ ಹೈ ಆಯ್ತು. 45 ಬಗ್ಗೆ ಒನ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ತುಂಬಾನೇ ಹೈಲಿ ಆಂಟಿಸಿಪೇಟೆಡ್ ಸಿನಿಮಾ ಅಂತಂದ್ರೆ ತಪ್ಪಾಗೋದಿಲ್ಲ ಕನ್ನಡದಲ್ಲಿ. ಅಂಡ್ ಜೊತೆಗೆ ಇದು ಒಂದು ಕಮರ್ಷಿಯಲ್, ಮಾಸ್, ಫ್ಯಾಂಟಸಿ, ಥ್ರಿಲ್ಲರ್ ಆ್ಯಂಡ್ ಕಂಪ್ಲೀಟ್ ಎಂಟರ್ಟೈನರ್. ಎಸ್ಪೆಷಲಿ ನೀವೇನಾದರೂ ಶಿವಣ್ಣ, ಉಪಿ ಸರ್ ಹಾಗೂ ರಾಜ್ ಸರ್ ಈ 3 ಜನರ ಅಭಿಮಾನಿಗಳು ನೀವೇನಾದರೂ ಆಗಿದ್ರೆ ಸಿಕ್ಕಾಪಟ್ಟೆ ಸಿನಿಮಾನ ಎಂಜಾಯ್ ಮಾಡ್ತೀರಾ. ಫಾರ್ ಶೋರ್ ಇಟ್ ಇಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಕೂತು ಆರಾಮಾಗಿ ನೋಡಬಹುದಾದಂಥ ಒಂದು ಸಿನಿಮಾ. ಟ್ರೈಲರ್ ಅಲ್ಲಿ ಶಿವಣ್ಣ ಅವ್ರನ್ನ ಕೊನೆಯ ಭಾಗದಲ್ಲಿ ಅಂದ್ರೆ ಟ್ರೈಲರ್ನ ಕೊನೆಯ ಭಾಗದಲ್ಲಿ ಲೇಡಿ ಗೆಟಪ್ ನಲ್ಲಿ ನೋಡಿದ್ಮೇಲೆ ಅಂತೂ ಎಲ್ಲರೂ ಫುಲ್ ಕ್ರೇಜಿ, ನೆಕ್ಸ್ಟ್ ಲೆವೆಲ್ ಅಂತೆಲ್ಲ ಅಂದ್ಕೊಂಡು 45 ಸಿನಿಮಾ ಬಗ್ಗೆ ಮತ್ತಷ್ಟು ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ರು. ಶಿವರಾಜ್ ಕುಮಾರ್ ಸರ್ ಅವರ ಅಭಿಮಾನಿಗಳಿಗೆ ಇದೊಂದು ಹಬ್ಬ. ಆ್ಯಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಪಾರ್ಟ್ ಎಲ್ಲ ನೋಡ್ಬಿಟ್ರೆ ಶಿವತಾಂಡವ. ಇದನ್ನ ಎಷ್ಟೋ ಕಡೆ ನೀವು ಕೇಳಿರ್ತೀರಾ, ಏನಿದು, ಯಾಕಿದು ಅಂತೆಲ್ಲ ನಾನು ಜಾಸ್ತಿ ಹೇಳ್ತಾ ಹೋಗಲ್ಲ. ಯಾಕಂದ್ರೆ ಹೇಳಿದ್ರೆ ಅದು ಸ್ಪಾಯ್ಲರ್ ಆಗ್ಬಿಡುತ್ತೆ. ಸೊ ಫಾರ್ ಶೋರ್ ಶಿವಣ್ಣ ಫ್ಯಾನ್ಸ್ ಅಂತೂ
ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಾರೆ. ಯಾಕಂದ್ರೆ ಈ ಸಿನಿಮಾ ನೋಡಿದಾಗ ನನಗನ್ಸಿದ್ದು ಅರ್ಜುನ್ ಜನ್ಯ ಅವರು ಕೇವಲ ನಿರ್ದೇಶಕರಾಗೋ ಅಥವಾ ಒಬ್ಬ ಸಂಗೀತ ನಿರ್ದೇಶಕರಾಗೋ ಈ ಒಂದು ಸಿನಿಮಾವನ್ನ ಮಾಡಿಲ್ಲ, ಅವರು ಕೂಡ ಒಬ್ಬ ಫ್ಯಾನ್ ಬಾಯ್ ಆಗಿ ಈ ಸಿನಿಮಾವನ್ನ ಶಿವಣ್ಣ ಅವ್ರಿಗೋಸ್ಕರ ಮಾಡಿದ್ದಾರೆ ಅಂತಾನೆ ನನಗನ್ನಿಸ್ತು. ಶಿವಣ್ಣ ಅವ್ರನ್ನ ನಾವು ಹೇಗೆಲ್ಲ ನೋಡ್ಬೇಕು ಅಂತ ಇಷ್ಟಪಟ್ಟಿರ್ತೀವೋ ಅಭಿಮಾನಿಗಳು, ಅದನ್ನ ತುಂಬಾ ಚೆನ್ನಾಗಿ ಸ್ಯಾಟಿಸ್ಫೈ ಮಾಡಿ ಶಿವಣ್ಣ ಅವ್ರನ್ನ ತೋರಿಸಿದ್ದಾರೆ. ಅಂಡ್ ಆ ಪಾತ್ರ ಅಷ್ಟು ಅದ್ಭುತವಾಗಿ ಬಂದಿದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಉಪ್ಪಿ ಸರ್ ಪಾತ್ರದ ಬಗ್ಗೆ ಬರೋದಾದ್ರೆ, ರಾಯಪ್ಪ ಅನ್ನುವಂಥ ಒಂದು ಪಾತ್ರವನ್ನ ಉಪ್ಪಿ ಸರ್ ನಿಭಾಯಿಸಿದ್ದಾರೆ. ಸೊ ಈ ಪಾತ್ರ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿದೆ ಕಣ್ರಿ. ದಟ್ ವಾಸ್ ದ ಬೆಸ್ಟ್ ಪಾರ್ಟ್. ನನಗೆ ಇಷ್ಟ ಆಗಿದೆ ಉಪ್ಪಿ ಸರ್ ಪಾತ್ರದಲ್ಲಿ, ತುಂಬಾನೇ ಸ್ಟೈಲಿಶ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಉಪ್ಪಿ ಸರ್ನ ಅಫ್ಕೋರ್ಸ್ ಆಕ್ಟರ್ ಆಗಿ ಸೆಲೆಬ್ರೇಟ್ ಮಾಡೋದು ಅದು ಒಂದಿದೆ, ಅದರ ಜೊತೆಗೆ ಸೆಲೆಬ್ರೇಟಿಂಗ್ ಉಪೇಂದ್ರ ಆಸ್ ಅ ಡಿರೆಕ್ಟರ್, ಅಂದ್ರೆ ಉಪ್ಪಿ ಸರ್ನ ನಿರ್ದೇಶಕರಾಗಿ ಸೆಲೆಬ್ರೇಟ್ ಮಾಡುವಂತ ಒಂದು ಸಿನಿಮಾ 45 ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನ ರಾಜ್ ಬಿ ಶೆಟ್ಟಿ ಅವರ ಬಗ್ಗೆ ಹೇಳೋದಾದ್ರೆ, ನೀವು ನೋಡ್ಕೊಂಡ್ ಬಂದಿರೋ ಹಾಗೆ, ಅಂದ್ರೆ ನಾವೆಲ್ಲ ನೋಡ್ಕೊಂಡ್ ಬಂದಿರೋ ಹಾಗೆ ಇಷ್ಟು ವರ್ಷಗಳ ಪ್ರತಿಯೊಂದು ಸಿನಿಮಾದಲ್ಲೂ ರಾಜ್ ಸರ್ ಅವರ ಪಾತ್ರ ತುಂಬಾನೇ ಸ್ಪೆಷಲ್ ಆಗಿರುತ್ತೆ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಒಂದು ಮೊಟ್ಟೆಯ ಕಥೆ ಆಗಿರ್ಬೋದು, ಟೋಬಿ ಆಗಿರ್ಬೋದು, ಗರುಡ ಗಮನ ವೃಷಭ ವಾಹನದಲ್ಲಿ ಅವರ ಪಾತ್ರ ಆಗಿರ್ಬೋದು, ಅಷ್ಟೇ ಯಾಕೆ ಇತ್ತೀಚೆಗಷ್ಟೇ ಬಂದಂತ ಸೂಫ್ರಮ್ ಸೋನಲ್ಲಿ ಅವರ ಪಾತ್ರ ಆಗಿರ್ಬೋದು, ಪ್ರತಿ ಸಿನಿಮಾದಲ್ಲೂ ಒಂದು ಹೊಸತನದ ಮುಖಾಂತರ, ಅವರ ಪಾತ್ರದ ಮುಖಾಂತರ ಸಿನಿಮಾದಲ್ಲಿ ಎಂಟರ್ಟೈನ್ ಮಾಡ್ತಾರೆ ರಾಜ್ ಅವರು. ಸೊ ಆ ಒಂದು ಟ್ರೆಡಿಷನ್ ಅಥವಾ ಆ ಒಂದು ಲೆಗಸಿ ಈ ಸಲನೂ ಕಂಟಿನ್ಯೂ ಆಗಿದೆ ಅಂತಂದ್ರೆ ತಪ್ಪಾಗಲ್ಲ. ಸೊ 45 ಸಿನಿಮಾದಲ್ಲಿ ವಿನಯ್ ಅನ್ನೋ ಒಂದು ಪಾತ್ರದಲ್ಲಿ ತುಂಬಾ ಯೂನಿಕ್ ಆಗಿ, ಫ್ರೆಶ್ ಆಗಿ, ಅವರದ್ದೇ ಆದ ಒಂದು ಮ್ಯಾನರಿಸಮ್ ನಲ್ಲಿ, ಒಂದು ರೀತಿಯಲ್ಲಿ ರಾಜ್ ಸರ್ ಕಾಣಿಸ್ಕೊಂಡಿದ್ದಾರೆ. ಈ ಪಾತ್ರ ಇಡೀ ಸಿನಿಮಾದಲ್ಲಿ ಓಡ್ತಾ ಇರುತ್ತೆ. ಯಾಕೆ ಓಡ್ತಾ ಇರುತ್ತೆ, ಏನಾಗುತ್ತೆ, ಶಿವಣ್ಣ ಹಾಗೂ ಉಪೇಂದ್ರ ಅವರ ಪಾತ್ರಗಳ ನಡುವೆ ರಾಜ್ ಅವರ ಪಾತ್ರ ಸಿಕ್ಕಾಕೊಂಡಿರುತ್ತೆ. ಸೊ ಈ ವಿನಯ್ ಅನ್ನುವಂಥ ಪಾತ್ರ ಯಾವುದಕ್ಕಾಗಿ ಓಡ್ತಾ ಇರ್ತಾರೆ, ಏನಕ್ಕಾಗಿ ಓಡ್ತಾ ಇರ್ತಾರೆ, ಏನಾಗಿರುತ್ತೆ ಅವ್ರ ಜೀವನದಲ್ಲಿ, ಅದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಸಿನಿಮಾದ ನಿರ್ದೇಶಕರ ಬಗ್ಗೆ ಅಂದ್ರೆ ಅರ್ಜುನ್ ಜನ್ಯ ಸರ್ ಬಗ್ಗೆ ಹೇಳೋದಾದ್ರೆ, ಅವರ ಚೊಚ್ಚಲ ನಿರ್ದೇಶನ ಇದಾಗಿದ್ರು ಕೂಡ ಒಂದು ಅದ್ಭುತವಾದ ಸಿನಿಮಾವನ್ನ ಕೊಟ್ಟಿದ್ದಾರೆ. ಅವರ ಡಿರೆಕ್ಷನ್ಗೆ ಫಾರ್ ಶೋರ್ ನಾವೆಲ್ಲ ಅಪ್ರಿಶಿಯೇಟ್ ಮಾಡಲೇಬೇಕು. ಯಾಕಂದ್ರೆ ಟೆಕ್ನಿಕಲಿ ಆಗಿರ್ಬೋದು, ಸಿನಿಮಾನ ತಗೊಂಡು ಹೋಗಿರುವಂತ ರೀತಿ ಆಗಿರ್ಬೋದು, ಕಥೆ ವಿಷಯದಲ್ಲಿ ಆಗಿರ್ಬೋದು, ಅರ್ಜುನ್ ಸರ್ ಆಸ್ ಎ ಡೈರೆಕ್ಟರ್ ಫುಲ್ ಮಾರ್ಕ್ಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಿನಿಮಾದ ಕತೆ ವಿಚಾರಕ್ಕೆ ಬರೋದಾದ್ರೆ, ಈ ರೀತಿಯಾದ ಕಥೆನ ನಾವು ನೋಡೇ ಇರೋದಿಲ್ವಾ? ಖಂಡಿತವಾಗ್ಲೂ ನೋಡಿರ್ತೀವಿ, ಈ ಜಾನರ್ ಕಥೆನ ನಾವು ನೋಡಿರ್ತೀವಿ. ಗರುಡ ಪುರಾಣದ ಒಂದು ಎಳೆ ಸಿನಿಮಾದಲ್ಲಿ ಇರೋದು ಕೂಡ ಹೌದು. ಹೆಚ್ಚಾಗಿ ನಾನು ಹೇಳೋದಕ್ಕೆ ಹೋಗಲ್ಲ, ಬಿಕಾಸ್ ಒನ್ಸ್ ಅಗೇನ್ ಇಟ್ ವಿಲ್ ಬಿ ಅ ಸ್ಪಾಯ್ಲರ್. ಈ ಸಿನಿಮಾವನ್ನ ಪ್ರೆಸೆಂಟ್ ಮಾಡಿರೋ ರೀತಿ, ಈ ಸಿನಿಮಾನ ಅಟೆಂಪ್ಟ್ ಮಾಡಿರೋ ರೀತಿ ಹಾಗೂ ಎಕ್ಸಿಕ್ಯೂಟ್ ಮಾಡಿರೋಂಥ ರೀತಿ ಬಹಳ ವಿಭಿನ್ನವಾಗಿದೆ. ಹಾಗಾಗಿ ಇದು ಡೆಫಿನೆಟ್ಲಿ ವೀಕ್ಷಕರನ್ನ ಎಂಟರ್ಟೈನ್ ಮಾಡುತ್ತೆ. ಇನ್ನು ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ. ಈ ಮೆಸೇಜ್ ಅನ್ನ ಯಾರು, ಎಲ್ಲಿ, ಹೇಗೆ ಜನರಿಗೆ ತಲುಪಿಸ್ತಾರೆ ಅನ್ನುವಂಥದ್ದೇ ಈ ಸಿನಿಮಾದ ಯುನೀಕ್ನೆಸ್ ಗಳಲ್ಲಿ ಒಂದು ಅಂತ ಹೇಳ್ಬೋದು. ಜನ್ಯ ಸರ್ ಅವರ ನಿರ್ದೇಶನದ ಬಗ್ಗೆ ಮತ್ತೊಂದು ವಿಷಯ ಹೇಳಬೇಕು ಅಂತಂದ್ರೆ, ತುಂಬಾನೇ ಬ್ರಿಲಿಯಂಟ್ ಐಡಿಯಾಸ್ನ ಬಳಸಿದ್ದಾರೆ. ಅಂಡ್ ಆಸ್ ಅ ಡೆಬ್ಯೂಟೆಂಟ್ ಡಿರೆಕ್ಷನ್ ನಲ್ಲಿ ಈ ತರ ಒಂದು ಐಡಿಯಾಸ್ನ ಬಳಸೋದಾಗಿರ್ಬೋದು, ಆ ಐಡಿಯಾಸನ್ನ ಯೂಶಲಿ ಐಡಿಯಾಸ್ ಬರೋದು ಈಸಿ, ಬಟ್ ಅದನ್ನ ಹೇಗೆ ನಾವು ಪ್ರೆಸೆಂಟ್ ಮಾಡ್ತೀವಿ, ಹೇಗೆ ಜನರಿಗೆ ತಲುಪಿಸ್ತೀವಿ ಅನ್ನೋದು ಕೂಡ ಬಹಳಾನೇ ಮುಖ್ಯ ಆಗುತ್ತೆ. ಆ ವಿಷಯದಲ್ಲಿ ಅರ್ಜುನ್ ಸರ್ ಗೆದ್ದಿದ್ದಾರೆ. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ, ಸ್ಕ್ರೀನ್ ಪ್ಲೇ ನಲ್ಲಿ ಅವರು ಪ್ರೆಸೆಂಟ್ ಮಾಡಿರುವಂತ ರೀತಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಅದರ ಜೊತೆಗೆ ಆ ಕ್ರಿಯೇಟಿವ್ ಐಡಿಯಾಸ್ ಅನ್ನ ಶಾರ್ಟ್ಸ್ ನಲ್ಲಿ ಬಳಸ್ಕೊಂಡಿರುವಂತ ರೀತಿ ಏನಿದೆ, ಅದು ತುಂಬಾನೇ ಕ್ರಿಯೇಟಿವ್ ಆಗಿದೆ. ಇನ್ನು ಟೆಕ್ನಿಕಲ್ ಪಾರ್ಟಿಗೆ ಬರೋದಾದ್ರೆ, ಟೆಕ್ನಿಕಲ್ ಟೀಮ್ ಹ್ಯಾಸ್ ಡನ್ ಅ ಬ್ರಿಲಿಯಂಟ್ ಜಾಬ್. ಎಸ್ಪೆಷಲಿ ಸಿನಿಮಾಟೋಗ್ರಫಿ ತುಂಬಾನೇ ಚೆನ್ನಾಗಿ ಬಂದಿದೆ. ಎಡಿಟಿಂಗ್ ವಿಷಯಕ್ಕೆ ಬಂದ್ರೆ 80% ಇಟ್ ಇಸ್ ನೈಟ್, ಬಟ್ ಕೆಲವು ಕಡೆ ಇನ್ನ ಬೆಟರ್ ಆಗಿ ಮಾಡಬಹುದಿತ್ತು ಅಂತ ನನಗನ್ನಿಸ್ತು. ಕಾಮಿಡಿ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದಲ್ಲಿ ಕಾಮಿಡಿ ಇದೆಯಾ? ಡೆಫಿನೆಟ್ಲಿ ಇದೆ. ಆದ್ರೆ ಕಾಮಿಡಿ ಸೀನ್ ಮಾಡಬೇಕು, ಜನರನ್ನ ಇಲ್ಲಿ ನಗ್ಸ್ಲೇಬೇಕು ಅನ್ನೋ ತರ ಒಂದು ಸೀನ್ ನ ತುರ್ಕಿದ್ದು ಎಲ್ಲೂ ನಂಗೆ ಕಾಣಿಸ್ಲಿಲ್ಲ. ಡೈಲಾಗ್ಸ್ ನಡುವೆನೆ ಕಾಮಿಡಿ ಪಂಚ್ ಇದೆ. ಸೊ ಅದು ಡೆಫಿನೆಟ್ಲಿ ನಮ್ಮನ್ನ ಎಂಟರ್ಟೈನ್ ಮಾಡುತ್ತೆ. ಎಸ್ಪೆಷಲಿ ರಾಜ್ ಬಿ ಶೆಟ್ಟಿ ಅವರ ಪಾತ್ರ, ಶಿವಣ್ಣನ ಪಾತ್ರದ ಜೊತೆಗೆ ಇರುವಂತ ಕಾಂಬಿನೇಷನ್ ಆಗಿರ್ಬೋದು, ಉಪ್ಪಿ ಸರ್ ಜೊತೆಗೆ ಬಂದಾಗ ಹಾಗೂ ಪ್ರಮೋದ್ ಶೆಟ್ಟಿ ಅವರ ಜೊತೆಗೆ ಬಂದಾಗ, ಈ ಬೇರೆ ಬೇರೆ ಕಾಂಬಿನೇಷನ್ಸ್ ನಲ್ಲಿ ಡೆಫಿನೆಟ್ಲಿ ನಮಗೆ ನಗ್ಸೋ ಅಂತ ಒಂದು ಪ್ರಯತ್ನವನ್ನ ಡೆಫಿನೆಟ್ಲಿ ಮಾಡಿದ್ದಾರೆ. ಅಂಡ್ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು.
ಒಬ್ಬ ಹೆಸರಾಂತ ಸಂಗೀತ ನಿರ್ದೇಶಕ ಸಿನಿಮಾವನ್ನ ನಿರ್ದೇಶನ ಮಾಡಿದಾಗ ಸಂಗೀತದ ಬಗ್ಗೆ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಅದು ಇಲ್ಲೂ ಕೂಡ ಆಗಿದೆ. ಅರ್ಜುನ್ ಜನ್ಯ ಸರ್ ಹೇಗೆ ಮಾಡಿರ್ಬೋದು ಸಿನಿಮಾದಲ್ಲಿ ಮ್ಯೂಸಿಕ್ ಅನ್ನ ಅಂತ ನೋಡಿದಾಗ, ಬೇರೆ ಕಮರ್ಷಿಯಲ್ ಸಿನಿಮಾಗಳಿಗೆ ಮಾಡಿರೋ ತರ ಇದೊಂದು ಹೀರೋ ಎಂಟ್ರಿಗೆ ಒಂದು ಸಾಂಗು ಅಥವಾ ಇನ್ನೊಂದೇನಕ್ಕೋ ಒಂದು ಸಾಂಗು, ಎಮೋಷನಲ್ ಸೀನ್ಗೆ ಒಂದು ಸಾಂಗ್ ಹಾಕ್ಲೇಬೇಕು ಅಂತ ಒಂದು ಸಾಂಗು, ಈ ತರ ಯಾವುದೇ ಒಂದು ಹಾಡುಗಳನ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಅಂಡ್ ಅದು ಮಾಡು ಕೂಡ ಇಲ್ಲ. ಹಾಗಂತ ಬೋರಿಂಗ್ ಆಗುತ್ತಾ? ಡೆಫಿನೆಟ್ಲಿ ಇಲ್ಲ. ಮ್ಯೂಸಿಕ್ ಅನ್ನೋದು ತುಂಬಾನೇ ಚೆನ್ನಾಗಿ ಬಂದಿದೆ 45 ಸಿನಿಮಾದಲ್ಲಿ. ಅಂಡ್ ಎಷ್ಟೋ ಕಡೆ ಸಿನಿಮಾದ ಕಥೆಯನ್ನ ಅಥವಾ ಸೀನ್ ಅನ್ನ ಎತ್ತಿ ಹಿಡಿಯುವಂತ ಪ್ರಯತ್ನ ಮ್ಯೂಸಿಕ್ ಡೆಫಿನೆಟ್ಲಿ ಮಾಡಿದೆ. ಸೊ ಅರ್ಜುನ್ ಜನ್ಯ ಸರ್ ಒಳ್ಳೆ ಮ್ಯೂಸಿಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ಕನ್ನಡ ಹಳೆಯ ಹಾಡುಗಳನ್ನ ಅಲ್ಲಲ್ಲಿ ಬಳಸಿರುವಂಥದ್ದು ಒಂದು ಎಕ್ಸ್ಟ್ರಾ ಮಜಾ ಕೊಡುತ್ತೆ. ಯಾರೆಲ್ಲ ಕನ್ನಡ ಸಿನಿ ಪ್ರೇಮಿಗಳಿದ್ದೀರಾ ಅಂದ್ರೆ ಹಳೆ ಸಿನಿಮಾಗಳನ್ನೆಲ್ಲ, ನಮ್ಮ ಕನ್ನಡದ ಸಿನಿಮಾಗಳನ್ನ ನೋಡ್ತಾ ಬಂದಿರೋರಿಗೆ ಫಾರ್ ಶೋರ್ ಇದು ಇಷ್ಟ ಆಗುತ್ತೆ. ಇನ್ನು 45 ಸಿನಿಮಾದಲ್ಲಿ ತುಂಬಾನೇ ಇಷ್ಟ ಆಗುವಂಥದ್ದು ಏನಪ್ಪಾ ಅಂತಂದ್ರೆ ಕ್ಲೈಮ್ಯಾಕ್ಸ್. ಆ ಸರ್ಪ್ರೈಸ್ ಎಲಿಮೆಂಟ್ ಇರೋವಂಥದ್ದು, ಆ ಒಂದು ಇಡೀ ಸಿನಿಮಾದ ಒಂದು ಏನ್ ಹೇಳೋದು, ಒಂದು ಸಿನಿಮಾನೇ ಒಂದು ಲೆಕ್ಕ ಆದ್ರೆ ಆ 30 ಮಿನಿಟ್ಸೇ ಬೇರೆ ಲೆಕ್ಕ ಅಂತ ಹೇಳ್ಬೋದು. ಲಾಸ್ಟ್ ಕ್ಲೈಮ್ಯಾಕ್ಸ್ ಅದನ್ನ ತೋರಿಸಿರುವಂಥ ರೀತಿ, ಅದರಲ್ಲಿ ಇರುವಂಥ ನಟನೆ, ಸಂಗೀತ ಪ್ರತಿಯೊಂದು ಕೂಡ ಅದ್ಭುತವಾಗಿ ಬಂದಿದೆ. ಫಾರ್ ಶೋರ್ ಎಲ್ಲ ಕನ್ನಡ ಅಭಿಮಾನಿಗಳು ಆ ಕ್ಲೈಮ್ಯಾಕ್ಸ್ ಅನ್ನ ಎಂಜಾಯ್ ಮಾಡೇ ಮಾಡ್ತಾರೆ. ಕ್ಲೈಮ್ಯಾಕ್ಸ್ ನಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಸಿನಿಮಾನ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅನ್ನೋದಕ್ಕೆ ಈ ಕ್ಲೈಮ್ಯಾಕ್ಸ್ ಒಂದು ಮೇಜರ್ ಅಂಶ ಆಗಿರುತ್ತೆ. ಸೊ ಓವರ್ ಆಲ್ ಹೇಳಬೇಕು ಅಂದ್ರೆ 45 ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಥಿಯೇಟರ್ ಅಲ್ಲಿ ನೋಡ್ಲೇಬೇಕಾದಂಥ ಒಂದು ಕನ್ನಡದ ಸಿನಿಮಾ. ಸೊ ಮಿಸ್ ಮಾಡದೆ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನ ನೋಡಿ. ಯಾಕಂದ್ರೆ ರಮೇಶ್ ರೆಡ್ಡಿ ಸರ್ ಅವರು ಬಹಳನೇ ಇಷ್ಟಪಟ್ಟು ಕಷ್ಟಪಟ್ಟು ಈ ಸಿನಿಮಾವನ್ನ ಮಾಡಿದ್ದಾರೆ. ಈ ಒಂದು ಟೀಮ್ ಕೂಡ ಆ ಒಂದು ಸಿನಿಮಾವನ್ನ ಕಟ್ಕೊಟ್ಟಿದೆ. ಯಾಕೆ ರಮೇಶ್ ರೆಡ್ಡಿ ಸರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ಬ ಪ್ರೊಡ್ಯೂಸರ್ ಆಗಿ ಈ ಹಿಂದೆ ಕೂಡ ಪಡ್ಡೆಹುಲಿ ಆಗಿರ್ಬೋದು, ಗಾಳಿಪಟ 2 ಆಗಿರ್ಬೋದು, ನಾತಿಚರಾಮಿ ಆಗಿರ್ಬೋದು, ಇದೆಲ್ಲ ಸಿನಿಮಾಗಳಿಗೆ ಪ್ರೊಡಕ್ಷನ್ ಮಾಡ್ತಾ ಬಂದಿದ್ದಾರೆ. ಅಂಡ್ 45 ಸಿನಿಮಾಗೆ ಬಹಳಷ್ಟು ಪ್ರೀತಿಯಿಂದ, ಎಕ್ಸ್ಟ್ರಾ ಕಾಳಜಿಯಿಂದ ಮಾಡಿರುವಂತ ಒಂದು ಸಿನಿಮಾ ಇದು. ಕನ್ನಡದಲ್ಲಿ ಹೊಸತನದ ಸಿನಿಮಾಗಳು ಬರ್ತಿಲ್ಲ, ಅದೇ ಹಳೆ ರೀತಿಯಾದಂಥ ಸಿನಿಮಾ ಬರ್ತಾ ಇದೆ. ಅದೇ ಒಂದು ಮಾಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಯೂಶಲಿ ಕಂಪ್ಲೇಂಟ್ಸೇ ಜಾಸ್ತಿ ಮಾಡ್ತಾ ಇರ್ತೀವಿ. ಬಟ್ ಹೊಸತನವನ್ನ ಪ್ರತಿಯೊಂದು ಪಾತ್ರದಲ್ಲಿ, ಪ್ರತಿಯೊಂದು ಫ್ರೇಮ್ನಲ್ಲಿ, ಓವರ್ ಆಲ್ ಒಂದು ಸಿನಿಮಾದಲ್ಲಿ ಕಟ್ಕೊಟ್ಟಿದ್ದಾರೆ ಅರ್ಜುನ್ ಜನ್ಯ ಸರ್. ಅಂಡ್ ಈ ಒಂದು ಸಿನಿಮಾಗೆ ಬಂಡವಾಳ ಹಾಕಿ ಒಂದೊಳ್ಳೆ ಸಿನಿಮಾವನ್ನ ಕನ್ನಡಿಗರಿಗೆ ಕೊಟ್ಟಿದ್ದಾರೆ ರಮೇಶ್ ರೆಡ್ಡಿ ಸರ್. ನಮ್ಮ ಕನ್ನಡದ ಸಿನಿಮಾ ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಹೋಗಬೇಕು. ಫಾರ್ ಶೋರ್ ಶಿವಣ್ಣ ಫ್ಯಾನ್ಸ್ ಮಿಸ್ ಮಾಡಲೇಬೇಡಿ, ಒಪಿ ಫ್ಯಾನ್ಸ್ ಮಿಸ್ ಮಾಡಬೇಡಿ, ರಾಜ್ ಸರ್ ಫ್ಯಾನ್ಸ್ ಅಂತೂ ಮಿಸ್ ಮಾಡಲೇಬೇಡಿ. ಸೊ ಅದ್ಭುತವಾಗಿ ನಿಮಗೆ ಎಂಟರ್ಟೈನ್ ಮಾಡ್ತಾ ಇದೆ ಈ ಒಂದು 45 ಸಿನಿಮಾ ಥಿಯೇಟರ್ ಅಲ್ಲಿ. ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ 45 ಸಿನಿಮಾವನ್ನ ಕುಟುಂಬ ಸಮೇತ ನೋಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಇದಿಷ್ಟು ನನ್ನ ರಿವ್ಯೂ ಆಗಿತ್ತು 45 ಸಿನಿಮಾದ ಬಗ್ಗೆ. ನಿಮ್ಗೆ ಹೇಗನ್ಸ್ತು ಸಿನಿಮಾನ ನೋಡಿದ ಮೇಲೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಜೊತೆಗೆ ವಿಡಿಯೋ ಹೇಗನ್ಸ್ತು ಅನ್ನೋದನ್ನ ಕೂಡ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಾಯ್.